ಹಾಸನ ಜಿಲ್ಲೆ ಅರಸೀಕೆರೆ ಲೋಕ್ ಅದಾಲತ್ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಹಿರಿಯ ವಕೀಲ ಎನ್.ಡಿ. ಪ್ರಸಾದ್, ಲೋಕ್ ಅದಾಲತ್ ಸ್ಥಾಪನೆಯಾಗಿರುವ ಉದ್ದೇಶ ನ್ಯಾಯಾಕಾಂಕ್ಷಿಗಳಿಗೆ ಶೀಘ್ರವೇ ನ್ಯಾಯ ಒದಗಿಸುವುದೇ ಮೂಲ ಉದ್ದೇಶ. ಲೋಕ್ ಅದಾಲತ್ ಎಂದರೆ ಜನತಾ ನ್ಯಾಯಾಲಯ. ಪ್ರಾಚೀನ ಭಾರತದಲ್ಲಿ ಪಂಚಾಯಿತಿ ಕಟ್ಟೆಯಲ್ಲಿ ರಾಜಿ ಮಾಡಿಸಿ ಪಂಚಾಯಿತಿ ಇತ್ಯರ್ಥಪಡಿಸಲಾಗ್ತಾ ಇತ್ತು. ಅದೇ ರೀತಿ ರಾಜಿ ಪಂಚಾಯಿತಿ ಮೂಲಕ ಪ್ರಕರಣಗಳನ್ನು ಉಚಿತವಾಗಿ ಇತ್ಯರ್ಥಪಡಿಸಲಾಗ್ತಾ ಇದೆ. ನ್ಯಾಯಾಲಯಗಳಲ್ಲಿ ಲಕ್ಷಾಂತರ ಸಂಖ್ಯೆಯ ಪ್ರಕರಣಗಳಿದ್ದು, ಇದರ ಸಂಖ್ಯೆಯನ್ನು ಇಳಿಮುಖಗೊಳಿಸುವ ಸದುದ್ದೇಶದಿಂದ ಸ್ಥಾಪನೆಯಾಗಿರುವ ಸಂಸ್ಥೆ ಲೋಕ್ ಅದಾಲತ್. ಭಾರತದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ 1987ರ ಅಡಿಯಲ್ಲಿ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಲೋಕ್ ಅದಾಲತ್ ಸಾಂಪ್ರದಾಯಿಕ ನ್ಯಾಯಾಲಯ ವ್ಯವಸ್ಥೆಯ ಹೊರಗೆ ವಿವಾದಗಳು, ಕುಂದುಕೊರತೆಗಳನ್ನು ಪರಿಹರಿಸಲು ಭಾರತದಲ್ಲಿ ಪರ್ಯಾಯ ವಿವಾದ ಪರಿಹಾರ ಕಾರ್ಯವಿಧಾನವಾಗಿ ಇದನ್ನು ರಚಿಸಲಾಗಿದೆ. ಇದು ಪಂಚಾಯತ್ ಮುಂದೆ ಬಾಕಿ ಇರುವ ಪ್ರಕರಣಗಳು ಅಥವಾ ನ್ಯಾಯಾಲಯದಲ್ಲಿ ವ್ಯಾಜ್ಯ ಪೂರ್ವ ಹಂತದಲ್ಲಿ ಇತ್ಯರ್ಥಪಡಿಸುವ ವೇದಿಕೆಯಾಗಿದೆ. ಸಂಕೀರ್ಣಗೊಳಿಸಬಹುದಾದ ಕ್ರಿಮಿನಲ್ ಅಪರಾಧಗಳು, ಹಣದ ಮರುಪಡೆಯುವಿಕೆಗೆ ಸಂಬಂಧಿಸಿದ ಸಮಸ್ಯೆಗಳು, ದಾಂಪತ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಭಾರತೀಯ ಮೋಟಾರು ವಾಹನ ಕಾಯ್ದೆ 1988ರ ಅಡಿಯಲ್ಲಿನ ಸಮಸ್ಯೆಗಳು, ಕಾರ್ಮಿಕ ವಿವಾದಗಳಿಗೆ ಸಂಬಂಧಿಸಿದ ವಿಷಯಗಳು, ರಾಜಿ ಮಾಡಿಕೊಳ್ಳಲಾಗದ ಅಪರಾಧಗಳನ್ನು ಹೊರತುಪಡಿಸಿ ವಿದ್ಯುತ್ ಅಥವಾ ನೀರಿನಂತಹ ಸಾರ್ವಜನಿಕ ಉಪಯುಕ್ತ ಬಿಲ್ಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಸಾಮಾನ್ಯ ನಿರ್ವಹಣೆ ಸಂಬಂಧಿತ ವಿವಾದಗಳು, ಇತರ ವಿವಿಧ ಪ್ರಕರಣಗಳು ಅಂದರೆ ಸಿವಿಲ್ ವಿವಾದಗಳು, ಕ್ರಿಮಿನಲ್ ರಾಜಿ ಮಾಡಿಕೊಳ್ಳಬಹುದಾದ ಪ್ರಕರಣಗಳು ಮತ್ತು ವೈವಾಹಿಕ ವಿವಾದಗಳು, ಸಾಮಾನ್ಯ ನಿರ್ವಹಣೆ ಸಂಬಂಧಿತ ವಿವಾಹಗಳು, ಇತರೆ ವಿವಿಧ ಪ್ರಕರಣಗಳು ಅಂದರೆ ಸಿವಿಲ್ ವಿವಾದಗಳು, ಕ್ರಿಮಿನಲ್ ರಾಜಿ ಮಾಡಿಕೊಳ್ಳಬಹುದಾದ ಪ್ರಕರಣಗಳು ಮತ್ತು ವೈವಾಹಿಕ ವಿವಾದಗಳು. ಪ್ರಕರಣಗಳನ್ನು ಉಭಯ ಪಾರ್ಟಿಗಳು ಇತ್ಯರ್ಥಕ್ಕೆ ಒಪ್ಪಿದರೆ ಯಾವುದೇ ನ್ಯಾಯಾಲಯ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ನ್ಯಾಯಾಲಯದ ವಿಷಯವನ್ನು ಲೋಕ್ ಅದಾಲತ್ಗೆ ಉಲ್ಲೇಖಿಸಿ ನಂತರ ಇತ್ಯರ್ಥವಾದರೆ ದೂರುಗಳು ಅರ್ಜಿಯ ಮೇಲೆ ನ್ಯಾಯಾಲಯದಲ್ಲಿ ಮೂಲತಃ ಪಾವತಿಸಿದ ನ್ಯಾಯಾಲಯ ಶುಲ್ಕವನ್ನು ಸಹ ಪಕ್ಷಗಳಿಗೆ ಮರುಪಾವತಿಸಲಾಗುತ್ತೆ. ಲೋಕ್ ಅದಾಲತ್ಗಳು ಮಾಡಿದ ತೀರ್ಪು ನಿರ್ಧಾರದ ಮೇಲೆ ಸಿವಿಲ್ ನ್ಯಾಯಾಲಯದ ಪ್ರಕರಣ ಅಂತ ಪರಿಗಣಿಸಲಾಗುತ್ತೆ ಮತ್ತು ಇದು ಅಂತಿಮ ಮತ್ತು ಎಲ್ಲ ಪಕ್ಷಗಳ ಮೇಲೆ ಬದ್ಧವಾಗಿರುತ್ತೆ. ಅಂತಹ ತೀರ್ಪು ವಿರುದ್ಧ ಯಾವುದೇ ಔಪಚಾರಿಕ ಮೇಲ್ಮನವಿ ಯಾವುದೇ ನ್ಯಾಯಾಲಯದ ಮುಂದೆ ಇರುವುದಿಲ್ಲ. ಅದ್ಯಾಗೋ ಲೋಕ್ ಅದಾಲತ್ನ ತೀರ್ಪು ಪಕ್ಷಗಳಿಗೆ ತೃಪ್ತಿಯಾಗುತ್ತಿದ್ರೆ ಸೂಕ್ತ ನ್ಯಾಯವ್ಯಾಪ್ತಿಯ ನ್ಯಾಯಾಲಯವನ್ನು ಸಂಪರ್ಕಿಸುವ ಮೂಲಕ ಅವರು ಇನ್ನು ಮೊಕದ್ದಮೆ ಹೂಡಲು ಮುಕ್ತರಾಗಿದ್ದಾರೆ. ಅರಸೀಕೆರೆ ನ್ಯಾಯಾಲಯದ ಆವರಣದಲ್ಲಿ ದಿನಾಂಕ 13/12/2025 ಶನಿವಾರ ಲೋಕ್ ಅದಾಲತ್ ನಡೆಯಲಿದ್ದು, ಇದರಲ್ಲಿ ಭಾಗವಹಿಸುವವರು ತಮ್ಮ ವಕೀಲರುಗಳನ್ನು ಸಂಪರ್ಕಿಸಬಹುದು ಅಂತ ಸಂಪೂರ್ಣವಾಗಿ ವಿವರ ನೀಡಿದರು. ಈ ಸಂಸ್ಥೆಯ ಸ್ಥಾಪನೆಯ ಉದ್ದೇಶ ನ್ಯಾಯಾಕಾಂಕ್ಷಿಗಳಿಗೆ ಶೀಘ್ರ ನ್ಯಾಯವನ್ನು ಒದಗಿಸುವುದು ಇದರ ಮೂಲ ಉದ್ದೇಶ. ಲೋಕ್ ಅದಾಲತ್ ಅಂತಂದರೆ ಜನತಾ ನ್ಯಾಯಾಲಯ. ಯಾವ ರೀತಿ ಪ್ರಾಚೀನ ಭಾರತದಲ್ಲಿ ಪಂಚಾಯಿತಿ ಕಟ್ಟೆಯಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳು ವ್ಯಾಜ್ಯಗಳು ಇತ್ಯರ್ಥ ಆಗ್ತಾ ಇತ್ತು, ಅದೇ ಮಾದರಿಯಲ್ಲಿ ಪ್ರಕರಣಗಳನ್ನ ಬೇಗ ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸುವಂತಹ ಒಂದು ವ್ಯವಸ್ಥೆ ಲೋಕ್ ಅದಾಲತ್. ನ್ಯಾಯಾಲಯಗಳಲ್ಲಿ ಇರುವಂತಹ ಲಕ್ಷಾಂತರ ಪ್ರಕರಣಗಳು, ಅನೇಕ ವರ್ಷದಿಂದ ನಡೀತಾ ಇರುವಂತಹ ಲಕ್ಷಾಂತರ ಪ್ರಕರಣಗಳ ಸಂಖ್ಯೆಯನ್ನು ಇಳಿಮುಖ ಮಾಡುವಲ್ಲಿ, ಅಂದರೆ ಬಾಕಿ ಇರುವಂತಹ ವ್ಯಾಜ್ಯಗಳನ್ನು ಬೇಗ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಆ ಸದುದ್ದೇಶದಿಂದ ಸ್ಥಾಪಿತವಾದಂಥ ಸಂಸ್ಥೆ ಲೋಕ್ ಅದಾಲತ್. ಉದಾಹರಣೆಗೆ ಅನೇಕ ಸಿವಿಲ್ ವ್ಯಾಜ್ಯಗಳು 10 ವರ್ಷಗಳಿಗೂ ಹೆಚ್ಚು ಅವಧಿಯಿಂದ ನೆನೆಗೆ ಬಿದ್ದು ವಿವಿಧ ಕಾರಣಗಳಿಂದ ಇನ್ನೂ ಕೂಡ ಅದು ನಡೀತಾನೆ ಇರೋದರಿಂದ ಇದರಿಂದ ಬೇಸತ್ತು ಹೋಗಿರುವಂತಹ ಜನಗಳಿಗೆ ಶೀಘ್ರ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ ಲೋಕ್ ಅದಾಲತ್. ಇಲ್ಲಿ ವ್ಯಾಜ್ಯಗಳನ್ನು ಎರಡೂ ಉಭಯ ಪಕ್ಷಕಾರರನ್ನ ಕೂರಿಸಿಕೊಂಡು ರಾಜಿ ಮೂಲಕ ಇತ್ಯರ್ಥ ಮಾಡುವಂತಹ ಸದುದ್ದೇಶ ಈ ಜನತಾ ನ್ಯಾಯಾಲಯದಲ್ಲಿ ಇದೆ. ಉಭಯ ಪಕ್ಷಕಾರರು ಕೂತು ಮಾತುಕತೆ ಮೂಲಕ ಒಂದು ಪರಿಹಾರವನ್ನು ಕಂಡುಕೊಂಡು ನ್ಯಾಯಾಲಯದಲ್ಲಿ ಕಾನೂನು ಮಾನ್ಯತವಾಗಿ ಇದು ಇತ್ಯರ್ಥ ಆಗುತ್ತೆ. ಇನ್ನೊಂದು, ಲೋಕ್ ಅದಾಲತ್ತಲ್ಲಿ ಇತ್ಯರ್ಥವಾದಂಥ ಪ್ರಕರಣಗಳನ್ನು
ಮತ್ತು ಯಾವುದೇ ನ್ಯಾಯಾಲಯದಲ್ಲಿ ಅದನ್ನು ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಇದು ಕಾನೂನು ಸಮ್ಮತವಾದಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಬಹಳ ಉಪಕಾರಿ ವ್ಯವಸ್ಥೆ ಆಗಿದೆ. ಶೀಘ್ರ ನ್ಯಾಯದಾನ ಮಾಡುವಂತಹ ವ್ಯವಸ್ಥೆ ಆಗಿದೆ. ಇದರಿಂದ ಕಕ್ಷಿದಾರರಿಗೆ ಆಗುವಂತಹ, ನ್ಯಾಯಾಕಾಂಕ್ಷಿಗಳಿಗೆ ಆಗುವಂತಹ ಲಕ್ಷಾಂತರ ರೂಪಾಯಿ ಮತ್ತು ಕಾಲಹರಣ ಎಲ್ಲ ಇದರಿಂದ ತಡೆ ಉಂಟಾಗುತ್ತೆ. ಹಾಗಾಗಿ ಲೋಕ್ ಅದಾಲತ್ತು ಒಂದು ವರದಾನವಾಗಿದೆ. ಶೀಘ್ರ ನ್ಯಾಯಾಕಾಂಕ್ಷಿಗಳ ಪಾಲಿಗೆ ಸ್ವರ್ಗದ ಬಾಗಿಲನ್ನು ತೆಗೆದಂತಾಗಿದೆ ಲೋಕ್ ಅದಾಲತ್. ಬಟ್ ಇಲ್ಲಿ ನೀವು ಗಮನಿಸಬೇಕಾದಂತಹ ಒಂದು ಅಂಶ ಅಂತಂದರೆ, ನಿಮ್ಮ ವ್ಯಾಜ್ಯ ಪ್ರಕರಣಗಳನ್ನು ಇತ್ಯರ್ಥ ಪಡೆದುಕೊಳ್ಳೋದಕ್ಕೆ ಜನತಾ ನ್ಯಾಯದ ಮೂಲಕ ಅದಕ್ಕೆ ಪೂರ್ವಭಾವಿಯಾಗಿ ನಿಮ್ಮ ವಕೀಲರನ್ನು ಭೇಟಿಯಾಗಿ ಅವರ ಸಲಹೆ ಸೂಚನೆಗೆ ಅನುಗುಣವಾಗಿ ನೀವು ಹೋಗಬೇಕಾಗತ್ತೆ. ಯಾಕೆಂತಂದರೆ, ನೀವು ಯಾವ ಕಾರಣಕ್ಕೆ ಈ ವ್ಯಾಜ್ಯವನ್ನು ಹೂಡಿದಿರಿ ಅಥವಾ ನಿಮ್ಮ ಎದುರಾಳಿ ಯಾವ ಕಾರಣಕ್ಕಾಗಿ ನಿಮ್ಮ ಮೇಲೆ ಪ್ರಕರಣವನ್ನು ಹೂಡಿದ್ದಾರೆ, ದಾವವನ್ನು ಹೂಡಿದ್ದಾರೆ, ಇದರಲ್ಲಿ ರಾಜಿ ಆಗಬಹುದಾದಂಥ ಸಂಗತಿಗಳು ಏನಿದೆ, ಎಷ್ಟು ನಾವು ಕಡಿಮೆ ಕಳ್ಕೊಂಡು ರಾಜಿ ಆಗ್ಬೋದು ಅಥವಾ ಎಷ್ಟು ಪಡ್ಕೊಂಡು ರಾಜಿ ಆಗ್ಬೋದು, ಇದನ್ನು ನಿಮ್ಮ ವಕೀಲರ ಮೂಲಕ ನೀವು ತಿಳಿದುಕೊಂಡು ಲೋಕ್ ಅದಾಲತ್ ಜನತಾ ನ್ಯಾಯಾಲಯದ ಕಲಾಪಕ್ಕೆ ಹಾಜರಾಗಿ ನೀವು ಇದರಲ್ಲಿ ತೀರ್ಮಾನವನ್ನು ಪಡ್ಕೊಳ್ಬೋದು. ನೋಡಿ, ನೈಸರ್ಗಿಕವಾಗಿ ರೆಗ್ಯುಲರ್ ಕೋರ್ಟಲ್ಲಿ ನೀವು ಜಡ್ಜ್ಮೆಂಟ್ ಒಂದು ವೇಳೆ ನಿಮಗೆ ಆದರೂ ನಿಮ್ಮ ಎದುರಾಳಿ ಅಪೀಲ್ ಹೋಗ್ತಾರೆ, ನಂತರ ನೀವು ಅಪೀಲ್ ಹೋಗ್ತೀರಿ. ಅಂದರೆ ಈ ಮೇಲ್ಮನವಿ ಸಲ್ಲಿಸ್ತಾ ಮನುಷ್ಯನ ಆಯಸ್ಸೇ ಅರ್ಧ ಮುಗಿದೋಗುತ್ತೆ.